H5 ಪಬ್ಲಿಕ್ ನ್ಯೂಸ್ ನಿಮ್ಮೊಂದಿಗೆ ನಾವು. ಆನೇಕಲ್ ತಾಲೂಕಿನ ಅತ್ತಿಬೆಲೆ ಗಡಿಯಲ್ಲಿ ಮೇಕೆದಾಟು ಕುಡಿಯುವ ನೀರಿನ ಯೋಜನೆ ಜಾರಿಗೆ ಆಗ್ರಹಿಸಿ ಕನ್ನಡ ಪರ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿದರು. ವಾಟಾಳ್ ನಾಗರಾಜ್ ಹಾಗೂ ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವೂರು ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನೂರಾರು ಕನ್ನಡ ಪರ ಹೋರಾಟಗಾರರು ಭಾಗವಹಿಸಿದರು. ಕಾವೇರಿ ನಮ್ಮದು, ಮೇಕೆದಾಟು ನಮ್ಮದು ಎಂದು ಘೋಷಣೆ ಕೂಗಿ ಯೋಜನೆಯನ್ನು ತಕ್ಷಣ ಜಾರಿಗೆ ತರಬೇಕು ಎಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ಪ್ರತಿಭಟನೆಯ ವೇಳೆ ತಮಿಳುನಾಡು ಗಡಿಭಾಗದತ್ತ ಮುತ್ತಿಗೆ ಹಾಕಲು ಯತ್ನಿಸಿದ ವಾಟಾಳ್ ನಾಗರಾಜ್, ಮಂಜುನಾಥ್ ದೇವ್, ಸಾರಾ ಗೋವಿಂದ್ ಸೇರಿದಂತೆ ಹಲವಾರು ಹೋರಾಟಗಾರರನ್ನು ಪೊಲೀಸರು ವಶಕ್ಕೆ ಪಡೆದರು. ಇದರಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ವಾಟಾಳ್ ನಾಗರಾಜ್ ಹಾಗೂ ಮಂಜುನಾಥ್ ದೇವ್, ಮೇಕೆದಾಟು ಯೋಜನೆ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ರೂಪಿಸಿರುವ ಯೋಜನೆಯಾಗಿದ್ದು ತಮಿಳುನಾಡು ಸರ್ಕಾರ ರಾಜಕೀಯ ಕಾರಣಗಳಿಂದ ವಿರೋಧಿಸುತ್ತಿದೆ. ಅಗತ್ಯವಿದ್ದರೆ ತಮಿಳುನಾಡು ವಿಧಾನಸಭೆ ಎದುರು ಸತ್ಯಾಗ್ರಹ ನಡೆಸುತ್ತೇವೆ. ರಾಜ್ಯ ಸರ್ಕಾರ ಯೋಜನೆ ಜಾರಿಗೆ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಜನತೆಗೆ ಸ್ಪಷ್ಟ ಮಾಹಿತಿ ನೀಡಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಕೆಆರ್ ಕುಮಾರ್, ಚುಟುಕು ಶಂಕರ್, ವಿಜಯಲಕ್ಷ್ಮಿ, ವತ್ಸಲ, ನಾಗರತ್ನ, ಸುಮಾಲಿನಿ, ಕೆ ನಾಗರಾಜು, ಕೋದಂಡರಾಮ, ಆರ್ ಮಧು ಕುಮಾರ್, ಸತೀಶ್, ರಾಜು, ಜೈ ಭೀಮ್, ಸೂರ್ಯ, ಅಂಬರೀಶ್, ಜಾವೀದ್ ಪಾಷಾ, ಮೆಹಬೂಬ್ ಪಾಷಾ ಸೇರಿದಂತೆ ವಿವಿಧ ಕನ್ನಡ ಪರ ಸಂಘಟನೆಗಳು, ಮುಖಂಡರು ಹಾಗೂ ನೂರಾರು ಹೋರಾಟಗಾರರು ಭಾಗವಹಿಸಿದರು. ಮೇಕೆದಾಟು ಯೋಜನೆಯನ್ನು ಶೀಘ್ರ ಜಾರಿಗೆ ತರಬೇಕೆಂದು ಪ್ರತಿಭಟನಾಕಾರರು ಸರ್ಕಾರವನ್ನು ಮತ್ತೊಮ್ಮೆ ಒತ್ತಾಯಿಸಿದರು. ಎಲ್ಲಿಯ ತನಕ ಹೋರಾಟ ಯಾತಕ್ಕಾಗಿ ಹೋರಾಟ ಕನ್ನಡ ಒಕ್ಕೂಟದ ಅಧ್ಯಕ್ಷರಾದಂಥ ವಾಟಾಳ್ ನಾಗರಾಜ್ ಸಾಹೇಬರು ಮತ್ತು ಸಾರಾ ಗೋವಿಂದಣ್ಣವರ ನೇತೃತ್ವದಲ್ಲಿ ಕೆ ಆರ್ ಕುಮಾರ್ ಅವರು ಮತ್ತು ಕನ್ನಡ ಒಕ್ಕೂಟದ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸುತ್ತಿರುವ ತಮಿಳುನಾಡು ಸರ್ಕಾರದ ವಿರುದ್ಧ ಮತ್ತು ಕರ್ನಾಟಕ ಸರ್ಕಾರ ಪ್ರಾರಂಭ ಮಾಡಬೇಕು ಅಂತೇಳಿ ಒತ್ತಾಯಿಸಿ ಇವತ್ತೊಂದು ಗಡಿ ಬಂದ್ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಇವತ್ತು ಕಳೆದ ವಾರದ ಹಿಂದೆ ವಾಟಾಳ್ ನಾಗರಾಜ್ ಸಾಹೇಬರೊಂದು ಪ್ರೆಸ್ ಮೀಟ್ ಮಾಡಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಇವತ್ತು ನಮಗೆ ಭಾರಿ ಅನ್ಯಾಯ ಆಗ್ತಾ ಇದೆ.
ಇದು ದಶಕಗಳಿಂದ ಅನ್ಯಾಯ ಆಗ್ತಾ ಇರೋದು ಕರ್ನಾಟಕದ ಕನ್ನಡಿಗರಿಗೆ. ನಾವು ಕೇಳ್ತಾ ಇರ್ತಕ್ಕಂಥದ್ದು ಕುಡಿಯೋ ನೀರಿಗೋಸ್ಕರ ನೀರನ್ನು ಕೇಳ್ತಾ ಇದ್ದೀವಿ. ಈಗಾಗಲೇ ನಮಗೆ ಮುಂಗಾರು ಮಳೆ ಕೈ ಕೊಟ್ಟಿದೆ. ಯಾವುದೇ ಡ್ಯಾಮ್ಗಳಲ್ಲಿ ಇವತ್ತು KRS ಇರ್ಬೋದು, ಕಬಿನಿ ಇರ್ಬೋದು, ಆರಂಗಿ ಇರ್ಬೋದು, ಇಲ್ಲೆಲ್ಲೂ ಕೂಡ ನೀರಿಲ್ಲ. ಅಂಥದ್ರಲ್ಲಿ ನೀರು ಬಿಡಿ ಅಂತ ಹೇಳ್ಬಿಟ್ಟು ಇವತ್ತು ಹೋರಾಟ ಮಾಡ್ತಿದ್ದಾರೆ. ಮತ್ತು ಮೊನ್ನೆ ಹೊಗನೇಕಲ್ ಹತ್ರ ಹೋಗಿ ಅದನ್ನು ಸ್ಥಳ ಪರಿಶೀಲನೆ ಕೂಡ ಮಾಡಿದ್ದಾರೆ. ಇದು ನಿಜವಾಗಲೂ ಕೂಡ ನಮಗೆ ಕೋಪ ತರ್ತಕ್ಕಂಥದ್ದು ಮತ್ತು ಕನ್ನಡಿಗರನ್ನ ಉದ್ರೇಕ ಮಾಡ್ತಕ್ಕಂಥ ವಿಚಾರ ಒಂದಷ್ಟು ಜನ ಮಾಡ್ತಿದ್ದಾರೆ. ಆಮೇಲೆ ಮೊನ್ನೆ ಏನು ವಾಟಾಳ್ ನಾಗರಾಜ್ ಸಾಹೇಬ್ರೊಂದು ಹೇಳಿಕೆಯನ್ನು ಕೊಟ್ಟರು, ತದನಂತರ ಇವತ್ತಿನ ಹೋರಾಟಕ್ಕೆ ಒಂದು ಹೇಳಿಕೆಯನ್ನು ಕೊಟ್ಟರು. ಅದರ ನಂತರ ಅಲ್ಲಿ ಒಂದಷ್ಟು ಮಾಧ್ಯಮಗಳು ಒಂದಷ್ಟು ವಿರುದ್ಧವಾಗಿ ಮಾತನಾಡ್ತಿದ್ದಾರೆ. ಅದ್ರ ಬಗ್ಗೆ ನಮಗೆ ಚಿಂತೆ ಇಲ್ಲ. ಆದರೆ ಸುಳ್ಳು ಮಾಹಿತಿಗಳನ್ನು ಕೊಟ್ಟು ಒಬ್ಬ ನಾಯಕರನ್ನು ತೇಜೋವಧೆ ಮಾಡೋ ಇದೆಯಲ್ಲ, ಅದು ಸರಿ ಇಲ್ಲ. ಯಾಕೆಂದರೆ ಯಾವುದೇ ಹೋರಾಟದಲ್ಲಿ ಕನ್ನಡ ಒಕ್ಕೂಟದ ಅದು ವಾಟಾಳ್ ನಾಗರಾಜ್ ಅವ್ರ ಹೋರಾಟದಲ್ಲಿ ಯಾವುದೇ ಅಹಿತಕರ ಘಟನೆ ಇದುವರೆಗೂ ನಡೆದಿಲ್ಲ. ನಾವು ಯಾವುದೇ ಲಾರಿಗಳನ್ನು ನಿಲ್ಲಿಸೋದಿಲ್ಲ, ಯಾರನ್ನೇ ವಾಹನ ಚಾಲಕರನ್ನು ಹೊಡೆಯೋದಿಲ್ಲ, ಬಡಿಯೋದಿಲ್ಲ. ಈ ಥರದ ವಿಚಾರವನ್ನು ಸುಳ್ಳು ಸುದ್ದಿಗಳನ್ನು ತಮಿಳುನಾಡು ಜನತೆಗೆ ಒಂದಷ್ಟು ಜನ ತಮಿಳು ಮಾಧ್ಯಮದವರು ಅಂದರೆ ಯೂಟ್ಯೂಬ್ ಮಾಧ್ಯಮದವರು ಹೇಳ್ತಿದ್ದಾರೆ. ಕೆಲವರು, ಎಲ್ಲರೂ ಅಲ್ಲ. ಅದಕ್ಕಾಗಿ ನಮಗೆ ಇವತ್ತು ಕೂಡ ಈ ಒಂದು ಹೋರಾಟ, ಈ ಗಡಿ ಭಾಗದಲ್ಲಿ ನೂರಾರು ಹೋರಾಟಗಳು ನಡೆದಿದೆ. ಯಾವತ್ತೂ ಕೂಡ ಗಡಿಯಲ್ಲಿ ಅಹಿತಕರ ಘಟನೆಗಳು ನಡೆದಿಲ್ಲ. ನಮಗೆ ಅನ್ಯಾಯ ಆಗ್ತಾ ಇದೆ. ದಶಕಗಳಿಂದ ಕುಡಿಯೋ ನೀರಿನ ಯೋಜನೆಗೋಸ್ಕರ ಹೋರಾಟ ಮಾಡ್ತಿದ್ದೇವೆ. ಇವತ್ತು ಕೇಂದ್ರ ಸರ್ಕಾರವು ಕೂಡ, ಸುಪ್ರೀಂ ಕೋರ್ಟ್ ಕೂಡ ನೀವು ಇತ್ಯರ್ಥ ಮಾಡ್ಕೋಬೇಕು ಅಂತೆಲ್ಲ ಹೇಳಿದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಬೇಗ ಶೀಘ್ರವಾಗಿ ಮೇಕೆದಾಟು ಯೋಜನೆಗೆ ಜಾರಿಯಾಗುವಂತೆ ಇದು ಒಂದು ಚಾಲನೆಯನ್ನು ಕೊಡಬೇಕು ಅಂತೇಳಿ ನಾವು ಕನ್ನಡ ಜಾಗೃತಿ ವೇದಿಕೆ ಒತ್ತಾಯ ಮಾಡುತ್ತೆ. ಇವತ್ತು ಕನ್ನಡ ಒಕ್ಕೂಟದ ಮುಖಂಡರಾದಂಥ ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ KR ಕುಮಾರ್, ನಾನು ಮತ್ತು ಮಂಜುನಾಥ್ ದೇವ್ ಎಲ್ಲರೂ ಸೇರಿ, ಗಿರೀಶ್ ಗೌಡರು ಎಲ್ಲರೂ ಸೇರಿ ಇವತ್ತು ಮೇಕೆದಾಟಿನ ಯೋಜನೆಯ ಪರವಾಗಿ ಇಲ್ಲಿ ಹೋರಾಟಕ್ಕೆ ಬಂದಿದ್ವಿ. ನಾವು ನಿನ್ನೆ ಮೊನ್ನೆ ಇವತ್ತು ಹೋರಾಟ ಮಾಡ್ತಾ ಇಲ್ಲ. ಸುಮಾರು ದಶಕಗಳಿಂದ ಈ ಮೇಕೆದಾಟು ಯೋಜನೆಯನ್ನು ಜಾರಿಗೊಳಿಸಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ. ತಮಿಳುನಾಡು ಜನತೆಗೆ ತಪ್ಪು ಅಭಿಪ್ರಾಯಗಳನ್ನು ಕೊಡ್ತಾ ಇದ್ದಾರೆ. ಏನು ನಾವು ಕೇಳ್ತಾ ಇರೋದು, ಮೇಕೆದಾಟು ಯೋಜನೆ ಕುಡಿಯೋ ನೀರಿನ ಯೋಜನೆ, ವ್ಯವಸಾಯಕ್ಕಲ್ಲ. ಇದನ್ನು ತಮಿಳುನಾಡು ಸರ್ಕಾರ, ತಮಿಳುನಾಡಿನ ಮುಖ್ಯಮಂತ್ರಿ ತಿಳ್ಕೋಬೇಕು. ಕುಡಿಯೋ ನೀರಿಗೆ ಯಾರೂ ಕೂಡ ಅಡ್ಡಿಪಡಿಸಬಾರ್ದು ಅಂತ ಹೇಳ್ಬಿಟ್ಟು ಈಗಾಗಲೇ ಸುಪ್ರೀಂ ಕೋರ್ಟೇ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ನಾವಿವತ್ತು ಕೇಳ್ತಾ ಇದ್ದೀವಿ, ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಅವತ್ತು ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ನೀವು ಪಾದಯಾತ್ರೆ ಮಾಡಿದ್ರಿ ಮೇಕೆದಾಟು ಯೋಜನೆ ಜಾರಿ ಆಗಬೇಕು ಅಂತ. ಇವತ್ತು ನಿಮಗೆ ಅಧಿಕಾರ ಬಂದಿದೆ, ಅಧಿಕಾರವನ್ನು ಚಲಾಯಿಸಿ ಈ ಮೇಕೆದಾಟು ಯೋಜನೆಯನ್ನು ನೀವು ಕೈ ತಗೋಬೇಕು ಅಂತ ಮುಖ್ಯಮಂತ್ರಿಯವರಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ. ಹಾಗೆ ಯಾವುದೇ ಕಾರಣಕ್ಕೂ ನಾವು ಬಳಸ್ತಾ ಇರೋದು ಕುಡಿಯೋ ನೀರು, ಅದಕ್ಕೆ ಅಡ್ಡಿಪಡಿಸಬಾರ್ದು ಅಂತ ಮುಖ್ಯಮಂತ್ರಿ ಜೋಸೆಫ್ ಅವರೇ, ನೀವೊಬ್ಬರು ಕಲಾವಿದರು, ನಿಮಗೆ ಕಲಾವಿದರು ಅಂದರೆ ನಿಮಗೆ ಎಲ್ಲ ಜನ ಪ್ರೀತಿಸ್ತಾರೆ. ಆದರೆ ಕೇವಲ ತಮಿಳುನಾಡಿನ ಜನ ಮಾತ್ರ ಅಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಮೇಕೆದಾಟು ಯೋಜನೆ ಕೂತ್ಕೊಂಡು ಚರ್ಚೆ ಮಾಡಿ ಹೇಳಿ, ನಿಮ್ಮವರಿಗೆ ತಿಳಿ ಹೇಳಿ. ನಾವು ಉಪಯೋಗಿಸ್ತಾ ಇರೋದು ಕುಡಿಯೋದಕ್ಕೆ ವಿನಃ ವ್ಯವಸಾಯಕ್ಕಲ್ಲ ಅನ್ನೋದನ್ನು ಒತ್ತಿ ಹೇಳ್ತಾ ಇದ್ದೀವಿ. ಮೇಕೆದಾಟು ಯೋಜನೆ ಆಗಲೇಬೇಕು. ನೀವೇನಾದರೂ, ನಾನು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ದೀನಿ, ಮಾನ್ಯ ಪ್ರಧಾನಮಂತ್ರಿಗಳು ಕೂಡಲೇ ಮಧ್ಯಪ್ರವೇಶ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀನಿ. ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಕನ್ನಡ ಒಕ್ಕೂಟ ಇವತ್ತು ಗಡಿ ಬಂಧನ ಮಾಡೋದ್ರ ಮೂಲಕ ತಮಿಳುನಾಡಿನ ಮುಖ್ಯಮಂತ್ರಿಯವರ ಧೋರಣೆಯನ್ನು ಖಂಡಿಸ್ತಾ ಇದೆ. ಮಾನ್ಯ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು, ನಾವು ಇಂದಿನ ಮುಖ್ಯಮಂತ್ರಿಗಳು ರಾಜಕಾರಣ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದು ಕಾವೇರಿ ವಿಷಯಕ್ಕೆ ಸಂಬಂಧಪಟ್ಟಂತೆ. ಈಗಿನ ವಿಜಯ್ ಅವರು ವಿಭಿನ್ನ ರಾಜಕಾರಣಿ ಅಂತ ತಿಳ್ಕೊಂಡಿದ್ದು. ಆದರೆ ಇವರು ವಿಭಿನ್ನ ರಾಜಕಾರಣಿ ಇಲ್ಲ, ಇಂದಿನ ರಾಜಕಾರಣಿಗಳ ಸಾಲಿಗೆ ಸೇರ್ತಾ ಇದ್ದಾರೆ. ಕಾವೇರಿನ ವಿಷಯ ತಗೊಂಡು ಕರ್ನಾಟಕದ ಮೇಲೆ
ಒಂದು ಕಡೆಗಣಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಕಾವೇರಿಯಲ್ಲಿ ನೀರಿದ್ದರೆ ನಾವೇ ನೀರನ್ನು ನಂಬಿರ್ತಾ ಇದ್ದೀವಿ. ಇವತ್ತು ಬೆಂಗಳೂರು ನಗರಕ್ಕಾಗಲಿ ಬೆಂಗಳೂರು ಗ್ರಾಮಾಂತರಕ್ಕಾಗಲಿ ಕುಡಿಯುವ ನೀರಿನ ಯೋಜನೆ ಇದೆ. ಅದು ಕೂಡಲೇ ಕಾಮಗಾರಿಯನ್ನು ಕೈಗೆತ್ತಿಕೋಬೇಕು ಅಂತ ಈಗಿನ ಮುಖ್ಯಮಂತ್ರಿಗಳು, ಕರ್ನಾಟಕದ ಮುಖ್ಯಮಂತ್ರಿ ಒತ್ತಾಯವನ್ನು ಮಾಡೋದ್ರ ಮೂಲಕ ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ನಡೆಯುವಂಥ ಹೋರಾಟಕ್ಕೆ ಕನ್ನಡ ಸೇನೆ ಕರ್ನಾಟಕ ಬೆಂಬಲವನ್ನು ವ್ಯಕ್ತಪಡುತ್ತೆ. ಈ ಹೋರಾಟದಲ್ಲಿ ವಾಟಾಳ್ ನಾಗರಾಜ್ ಅವರು, ಸಾರಾ ಗೋವಿಂದ ಅವರು ಮತ್ತು ಮಂಜುನಾಥ್ ಅವರು ಹೋರಾಟಕ್ಕೆ ಶಕ್ತಿ ತುಂಬುವುದರ ಮೂಲಕ ಇಡೀ ರಾಜ್ಯದಲ್ಲಿ ಕನ್ನಡ ಶಕ್ತಿಯನ್ನು ತುಂಬುವಂಥ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರ್ದು. ಇವಾಗ ಸ್ಥಳೀಯವಾಗಿ ಮಂಡ್ಯ ಜಿಲ್ಲೆಗೆ ನೀರನ್ನು ಕೊಡಬೇಕಾಗುತ್ತೆ. ಇವತ್ತು ಆ ಜಿಲ್ಲೆಗೆ ನೀರನ್ನು ಕೊಡಬೇಕು, ಆ ಸುತ್ತಮುತ್ತ ಜಿಲ್ಲೆಗೆ ಅಂತ ಕನ್ನಡ ಸೇನೆ ಕರ್ನಾಟಕ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀವಿ. ನಾವು ಭಾಳ ಗಂಭೀರವಾದ ಪರಿಸ್ಥಿತಿಯಲ್ಲಿ ಇದ್ದೀವಿ. ಸುಮಾರು ವರ್ಷಗಳಿಂದ ತಮಿಳುನಾಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಬಂದಿದ್ದಾರೆ ಮತ್ತು ಇತ್ತೀಚೆಗೆ ಅವರು ಸಹಜ ತಮಿಳುನಾಡು ಪತ್ರಿಕೆಗಳು ಅವ್ರ ಪರ ಇರಬೇಕು. ನಾವೇನು ಅಲ್ಲಿ ಮಾಧ್ಯಮದ ವಿರುದ್ಧ ನಾವು ಯಾವತ್ತೂ ಇಲ್ಲ. ನಾವು ಯಾವಾಗಲೂ ನಿಮ್ಮ ಬಗ್ಗೆ ಗೌರವ ಇದೆ, ಎಲ್ಲರೂ ಇದೆ. ನಿಮ್ಗೆ ಹೇಳೋದಾದರೆ ನಾನು ಭಾಳ ಯೋಚನೆ ಮಾಡಿದ್ದೀನಿ. ನಮ್ಮೆಲ್ಲ ಸ್ನೇಹಿತರು ಕರ್ಕೊಂಡು ಬಂದು ನಿಮ್ಮ ತಮಿಳ್ನಾಡು ಅಸೆಂಬ್ಲಿ ಮುಂದೆ ನಾವೇ ಸತ್ಯಾಗ್ರಹ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದು ಯಾವತ್ತು ಅನ್ನೋದು ಹೇಳ್ತೀವಿ. ಮೊದಲು ನಿಮಗೆ ಹೇಳಿರ್ತೀವಿ. ನೀವು ತಮಿಳ್ನಾಡು ಮಾಧ್ಯಮದವರು, ನಮ್ಮ ಮಾಧ್ಯಮದವ್ರಿಗೂ ಹೇಳ್ತೀನಿ, ನಾವು ತಮಿಳ್ನಾಡಿಗೆ ಬಂದು ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂಥೇಳಿ ನಮ್ಮ ಒಕ್ಕೂಟದವರು, ನಾವು ಸಾರಾ ಗೋವಿಂದವರು, ಕುಮಾರವರು, ಮಂಜುನಾಥ್ ದೇವ್, ಶಿವರಾಮೇಗೌಡರು, ಪ್ರವೀಣ್ ಕುಮಾರ್ ಶೆಟ್ಟಿ, ಗಿರೀಶ್, ನಾರಾಯಣ ಸ್ವಾಮಿ ಎಲ್ಲರೂ ಸೇರಿ ತಮಿಳ್ನಾಡಿಗೆ ಬರ್ತೀವಿ. ಅಲ್ಲೇ ಇದೇನು ಮಾಡ್ತೀರಿ ಮಾಡಿ, ತಮಿಳ್ನಾಡಿನ ಶಾಸನಸಭೆಯ ಮುಂದೆ ಸತ್ಯಾಗ್ರಹ ಮಾಡ್ತೀವಿ. ನಾವು ಕೇಳ್ತಕ್ಕಂಥದ್ದು ನ್ಯಾಯ, ಪ್ರಾಮಾಣಿಕವಾಗಿ ಇದು. ನಿಮಗೆ ಈ ಮೇಕೆದಾಟು ಮಾಡೋದ್ರಿಂದ ನಿಮಗೇನು ತೊಂದರೆ ನನಗೆ ಅರ್ಥ ಆಗಲಿಲ್ಲ. ಸುಪ್ರೀಂ ಕೋರ್ಟ್ ಏನು ಹೇಳಿದ್ರು, ನೀವು ಕೇಳ್ತಾ ಇರೋದು ಸರಿ ಇಲ್ಲ ಅಂತ ತಳ್ಳಿ ಹಾಕಿದ್ರು. ಮತ್ತು ಎರಡನೇ ಸರಿ ನೀವು ರಿವ್ಯೂ ಪಿಟಿಷನ್ ಹಾಕಿದ್ರಿ, ರಿವ್ಯೂ ಪಿಟಿಷನ್ನೇ ತಳ್ಳಿ ಹಾಕಿದ್ರು. ಮೂರನೇ ಸಾರಿ ನೀವು ಮಂಡ್ಲಿಗೆ ಕೊಟ್ರಿ, ಅವರು ತಳ್ಳಿ ಹಾಕಿದ್ರು. ಈಗ ನೀವು ಕಾಲು ಕೆರೆದು ಜಗಳಕ್ಕೆ ನಿಂತಿದ್ದೀರಿ. ಮತ್ತು ನಮ್ಮ ಸರ್ಕಾರ ಬರೀ ನಿಮ್ಮ ವಿರುದ್ಧ ಒಂದೇ ಅಲ್ಲ, ಕರ್ನಾಟಕ ಸರ್ಕಾರದ ವಿರುದ್ಧನೂ ಮಾಡ್ತೀವಿ ನಾವು. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪಾದಯಾತ್ರೆ ಮಾಡಿದ್ರು, ಮೇಕೆದಾಟು ಆಗಲೇಬೇಕು ಅಂತೇಳಿ. ಮತ್ತು ಶಿವಕುಮಾರ್ ಅವರಿಗೆ ಸ್ಟಾಲಿನ್ ಸ್ನೇಹಿತರು ಮತ್ತು ಕಾಂಗ್ರೆಸ್ ಅವ್ರದ್ದೇ ಪಾರ್ಟಿ, ಸ್ಟಾಲಿನ್ಗೂ ಕಾಂಗ್ರೆಸ್ ಬೆಂಬಲ ಕೊಟ್ಟಿದ್ದರು. ಈಗ ಜೋಸಫ್ ವಿಜಯ್ಗೂ ಬೆಂಬಲ ಕೊಟ್ಟಿದ್ದಾರೆ. ಇವರು ಹೇಳಿ ಭದ್ರವಾಗಿ ಮೇಕೆದಾಟು ಬೇಡ, ನಿಮ್ಗೆ ಹೇಳಿ ಯಾಕೆ ಬೇಡ, ನಿಮಗೇನು ತೊಂದರೆ ಆಗಲ್ಲ. ಅದು ವಿದ್ಯುತ್ ಶಕ್ತಿ ಮಾಡೋದಕ್ಕೆ ಮತ್ತು ಕುಡಿಯೋ ನೀರು, ಬೆಂಗಳೂರು ಮತ್ತು ಕುಡಿಯೋ ನೀರು. ಮತ್ತು ಕುಡಿಯೋ ನೀರು ಅಂದಾಗ ಇಲ್ಲಿ ಎಷ್ಟು ಜನ ತಮಿಳರಿದ್ದಾರೆ ನೀವು ಗಮನ ಕೊಡಿ. ಲಕ್ಷಾಂತರ ತಮಿಳರು ನಮ್ಮಲ್ಲಿದ್ದಾರೆ. ಅವರು ನೀವು ಕುಡಿಯೋ ನೀರು ಕೊಡಲ್ವಾ? ಅವ್ರಿಗೆ ಬೇಡವಾ? ಸುಮ್ಮನೆ ಇದು ನಾಟಕ. ಈ ಯಾರೇ ಮುಖ್ಯಮಂತ್ರಿ ಬರಲಿ ಮೇಕೆದಾಟು ತಗೊಳ್ಳೋದು, ಯಾರೇ ಮುಖ್ಯಮಂತ್ರಿ ಬರಲಿ ಕಾವೇರಿ ತಗೊಳ್ಳೋದು, ಒಳ್ಳೆಯದಲ್ಲ ಇದು. ನಾನು ಹಿಂದೆ ನಿಮ್ಗೆ ಹೇಳ್ತೀನಿ, ನಮ್ಮ ಡಿ ಕೆ ಶಿವಕುಮಾರ್ ಇದ್ದಾಗ ಅವರು ಜಲಮಂಡಳಿ ಜಲ ಸಚಿವರಾಗಿದ್ದರು. ಅವರು ಹೇಳ್ದೆ ಕೇಳದೆ ನೀರು ಬಿಟ್ಬಿಟ್ರು, ತಮಿಳ್ನಾಡಿಗೆ ಬಿಟ್ಬಿಟ್ರು. ಸಿಕ್ಕಾಪಟ್ಟೆ ತಮಿಳ್ನಾಡು ಕೇಳದಷ್ಟು ನೀರು ಬಿಟ್ಬಿಟ್ರು. ನಾವು ಏನೋ ನೀರು ಬಿಟ್ಟಿದ್ದಾರೆ, ಹೋಗ್ಲಿ ಇನ್ನೇನು, ಅದ್ರ ಬಗ್ಗೆ ನಾವು ಯಾಕೆ ಚರ್ಚೆ ಮಾಡಬೇಕು ಅಂತೇಳಿ ನೀರು ಬಿಟ್ಟದ್ದಕ್ಕೆ ವ್ಯಾಜ್ಯ ಮಾಡಬಾರ್ದು ಅಂತೇಳಿ ನಾವು ಈಗ ಮೇಕೆದಾಟು ಆಗುತ್ತೆ. ನೀವು ಬನ್ನಿ ಕೂತ್ಕೊಳ್ಳಿ, ಮಾತನಾಡಿ. ಮೇಕೆದಾಟಿಗೆ ಬರೋದು ಎಷ್ಟು ನೀರು, ನೀವು ಯಾವ ರೀತಿ ಉಪಯೋಗಿಸ್ತೀರಿ, ನಮಗೆ ಯಾವ ರೀತಿ ಆಗುತ್ತೆ, ಇದೆಲ್ಲ ನಿಮ್ಮ ಚೀಫ್ ಮಿನಿಸ್ಟ್ರು, ನಮ್ಮ ಚೀಫ್ ಮಿನಿಸ್ಟ್ರು ಕೂತು ಮಾತುಕತೆ ಆಡಿ ಒಂದು ಅದ್ಭುತವಾದ ಚಿಂತನೆ ನೀವು ಮಾಡಿ. ಸ್ಥಳ ಇದು ಸರಿನಾ, ಇದಿಲ್ಲ ಬೇರೆ ಕಡೆನಾ, ಅದನ್ನು ಮಾಡಿ. ನಾವು ಸರ್ಕಾರಕ್ಕೆ ಕೇಳ್ತೀವಿ, ಅಲ್ಲಿ ದೊಡ್ಡ ಕಾಡೇ ಮುಳುಗುತ್ತೆ, ಭಾರಿ ದೊಡ್ಡ ಕಾಡು, ಪ್ರಾಣಿಗಳು ಎಲ್ಲ ಹೋಗ್ತವೆ ಅಲ್ಲಿ. ಅದನ್ನು ಎಲ್ಲ ಯೋಚನೆ ಮಾಡಿ ಗಂಭೀರವಾಗಿ ಮೇಕೆದಾಟು ಮಾಡೋದಕ್ಕೆ ತಮಿಳ್ನಾಡಿನ ಈಗಿನ ಮುಖ್ಯಮಂತ್ರಿ ಬೆಂಬಲ ಕೊಡೋದು ಒಳ್ಳೆಯದು.
ಅವ್ರಿಗೂ ಭಾಳ ಒಳ್ಳೆಯ ಅನುಕೂಲ ಆಗುತ್ತೆ. ಇದೊಂದೇ ಅಲ್ಲ, ಮೇಕೆದಾಟು ಸರ್ಕಾರ, ಕರ್ನಾಟಕ ಸರ್ಕಾರ ನೀವು ಪಾದಯಾತ್ರೆ ಮಾಡಿದ್ರಿ, ಈಗ ಮೇಕೆದಾಟು ಯೋಜನೆಗೆ ಎಷ್ಟು ಹಣ ಇಟ್ಟಿದ್ದೀರಿ, ಪ್ರಾಜೆಕ್ಟ್ ರಿಪೋರ್ಟ್ ಏನು, ಏನೇನು ಪ್ಲ್ಯಾನ್ ಮಾಡಿಸಿದ್ದೀರಿ, ಆರ್ಕಿಟೆಕ್ಟ್ ಯಾರು, ಎಲ್ಲಿಂದ ಎಷ್ಟು ಹಣ ಏನು ಮಾಡಿದ್ದೀರಿ ನೀವು. ಆದ್ದರಿಂದ ಶಿವಕುಮಾರ್ ಅವರೇ ನಿಮ್ಮ ಮೇಲೂ ವಿರುದ್ಧ, ಅಲ್ಲಿ ಜೋಸಫ್ ವಿಜಯ್ ಮೇಲೂ ವಿರುದ್ಧ, ನೀವಿಬ್ಬರು ಒಂದೇ, ಒಂದು ನಾಣ್ಯದ ಎರಡು ಮುಕ್ಕಳು. ಅದರಿಂದ ನಾವೇನು ಬೇರೆ ಇಲ್ಲ. ಮತ್ತು ಇಲ್ಲಿ ನಮ್ಮಲ್ಲಿ ಪಕ್ಕದಲ್ಲಿ ಬಿಡದಿ ಸತ್ಯಾಗ್ರಹ, ಈ ಬಿಡದಿ ಸತ್ಯಾಗ್ರಹ ರಾಜಕೀಯ ಆಗ್ತಾ ಇದೆ. ಕುಮಾರಸ್ವಾಮಿ, ಡಿ ಕೆ ಶಿವಕುಮಾರ್ದು ಇದು ರಾಜಕೀಯ. ನಾವು ಅದಕ್ಕೆ ತಯಾರಾಗಿಲ್ಲ. ಕನ್ನಡ ಒಕ್ಕೂಟ ಅವ್ರಿಗೆ ಸಂಪೂರ್ಣವಾಗಿ ಬೆಂಬಲ ನಾವು ಕೊಡ್ತೀವಿ, ಭದ್ರವಾಗಿ ಬೆಂಬಲ ಕೊಡ್ತೀವಿ. MES ನಿಷೇಧ ಮಾಡಲೇಬೇಕು, ಮಹದಾಯಿ ಕಳಸಾ ಬಂಡೂರಿ ಆಗಲೇಬೇಕು. ಇದಕ್ಕಾಗಿ ನಮ್ಮ ಎಲ್ಲ ಒಕ್ಕೂಟದವರು ಇಷ್ಟರಲ್ಲೇ ಸಭೆ ಸೇರ್ತೀವಿ. ಕರ್ನಾಟಕ ಬಂದ್, ತಮಿಳ್ನಾಡು ವಿರುದ್ಧ, ಕರ್ನಾಟಕದ ವಿರುದ್ಧ. ಬರೀ ಒಬ್ಬರೇ ಅಲ್ಲ, ತಮಿಳ್ನಾಡು ವಿರುದ್ಧ, ಕರ್ನಾಟಕದ ವಿರುದ್ಧ, ಎರಡ ವಿರುದ್ಧವೇ ಕರ್ನಾಟಕ ಬಂದ್ ಇಡೀ ಕರ್ನಾಟಕದಾದ್ಯಂತ. ಈ ಕರ್ನಾಟಕ ಬಂದ್ನಲ್ಲಿ ಬರೀ ಒಂದೇ ವಿಚಾರ ಅಲ್ಲ, ಸಮಗ್ರ ಕನ್ನಡಿಗರ ವಿಚಾರ, ಸಮಗ್ರ ಕರ್ನಾಟಕ ವಿಚಾರ, ಇದೆಲ್ಲವನ್ನೂ ಹಿಂದಿ ವಿರೋಧಿಸ್ತಕ್ಕಂಥದ್ದು ಮತ್ತು ಮಹದಾಯಿ ಬಗ್ಗೆ ಮಾಡ್ತಕ್ಕಂಥದ್ದು, ಕನ್ನಡಿಗರ ಉದ್ಯೋಗ, ಕನ್ನಡ ಶಾಲೆಗಳಿಗೆ ಅನುದಾನ ಎಲ್ಲವನ್ನು ಸೇರಿಸಿ ಒಂದು ಅಗಮೋಘವಾದಂಥ ಅಖಂಡ ಕರ್ನಾಟಕ ಬಂದನ್ನು ನಮ್ಮ ಒಕ್ಕೂಟದವರು ನಾವು ಮಾಡ್ತೀವಿ. ಅದಕ್ಕಾಗಿ ಗೋವಿಂದತ್ತ ಹೇಳಿದ್ದೀನಿ, ನಾವೆಲ್ಲರೂ ಸೇರಿ ಈ ಒಂದು 3-4 ದಿವಸದಲ್ಲಿ ಮೀಟಿಂಗ್ ಮಾಡೋಣ. ಮೀಟಿಂಗ್ ಮಾಡಿ ಯಾರಿಗೂ ತೊಂದರೆ ಇಲ್ಲದಿರ್ತಕ್ಕಂಥ ದಿನಾಂಕವನ್ನು ನಾವು ಮಾಡ್ತೀವಿ. ಮತ್ತೊಮ್ಮೆ ಹೇಳ್ತೀನಿ, ತಮಿಳುನಾಡಿಗೆ ಬರ್ತೀವಿ, ನೀವೆಲ್ಲ ಅಲ್ಲಿರಿ, ನಾವು ಬರ್ತೀವಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು.